ಹಾಸ್ಟೆಲ್ ಕೊಠಡಿ. ಗೆಳೆಯನ ತಂಗಿ ಸರಿಸುತ್ತಿರುವ ಸೀರೆ. ಸಹಾಯ ಕೇಳಿದ ಆ ಮುಗ್ಧ ನೋಟ. ಆದರೆ ಅಲ್ಲಿ ನಡೆದದ್ದು. ಕಾಯ್ದಿರಿ, ಕುತೂಹಲಕಾರಿ ಕತೆ ನಿಮ್ಮನ್ನು ಬೆಚ್ಚಿ ಬೀಳಿಸಲಿದೆ. ನಾನು ಕಾಲೇಜಿನ ಹಾಸ್ಟೆಲ್ ರೂಮಿನಲ್ಲಿ ನನ್ನ ಪಾಡಿಗೆ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೆ. ಸಂಜೆ 6 ಗಂಟೆ ಸುಮಾರಿಗೆ ಗೆಳೆಯ ಕಿರಣ್ನ ಕಾಲ್ ಬಂತು. ಮಚ್ಚಾ, ನನ್ನ ತಂಗಿ ದೀಪಾ ನಿನ್ನ ರೂಮಿಗೆ ಬರ್ತಾಳೆ. ಅವಳಿಗೆ ಆಟೋ ಸಿಕ್ಕಿಲ್ಲ. ನೀನು ನಾಳೆ ಬೆಳಿಗ್ಗೆ ಅವಳನ್ನ ಕಾಲೇಜ್ ಹತ್ತಿರ ಡ್ರಾಪ್ ಮಾಡ್ತೀಯಾ ಅಂತ ಕೇಳಿದ. ನಾನು ಓಕೆ ಕಿರಣ್, ಪರವಾಗಿಲ್ಲ ಅಂದೆ. ಕಿರಣ್ ನನ್ನ ಕ್ಲಾಸ್ಮೇಟ್ ಮತ್ತೆ ಒಳ್ಳೆ ಫ್ರೆಂಡ್ ಕೂಡ. ಅವನ ತಂಗಿ ದೀಪಾನ ಒಂದೆರಡು ಸಲ ನೋಡಿದ್ದೆ ಅಷ್ಟೇ. ಅವಳು ನೋಡೋಕೆ ತುಂಬಾ ಮುಗ್ಧವಾಗಿದ್ಲು. ಸುಮಾರು ಅರ್ಧ ಗಂಟೆ ಕಳೆಯುತ್ತಿದ್ದಂತೆ ದೀಪಾ ರೂಮಿಗೆ ಬಂದಳು. ತಿಳಿ ನೀಲಿ ಬಣ್ಣದ ಸೀರೆ ಉಟ್ಟಿದ್ಲು. ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸ್ವಲ್ಪ ಮುಜುಗರದಿಂದ ಒಳಗೆ ಬಂದು ನಮಸ್ತೆ ಅಣ್ಣ ಅಂದಳು. ನಾನು ನಗುತ್ತಾ ಬಾ ದೀಪಾ, ಕೂತ್ಕೋ ಅಂದೆ. ಕಿರಣ್ ಎಲ್ಲ ಹೇಳ್ದ ಅಂದೆ. ಅವಳು ಕುರ್ಚಿಯಲ್ಲಿ ಕೂತ್ಕೊಂಡಳು. ಅವಳ ಮುಖದಲ್ಲಿ ಸ್ವಲ್ಪ ಆತಂಕ ಇತ್ತು. ಬಹುಶಃ ಹೊಸ ಜಾಗದ ಕಾರಣ ಇರಬಹುದು. ನಾನು ನೀರು ಕೊಡುತ್ತಾ ಇದ್ ಕುಡಿಯುವ ಅಂದೆ. ನಿಧಾನವಾಗಿ ನೀರು ಕುಡಿದು ಗ್ಲಾಸ್ ಕೆಳಗಿಟ್ಟಳು. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ ನಂತರ ಅವಳು ನಿಧಾನವಾಗಿ ಮಾತು ಶುರು ಮಾಡಿದಳು. ಕಾಲೇಜಿನ ಬಗ್ಗೆ, ಅವಳ ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಇದ್ಲು. ಮಾತಾಡುತ್ತಾ ಮುಜುಗರ ಮಾಯವಾಗಿ ನಾರ್ಮಲ್ ಆದಳು. ಅವಳ ಮಾತು ಕೇಳೋಕೆ ಇಷ್ಟ ಆಗ್ತಾ ಇತ್ತು. ಕಣ್ಣುಗಳು ತುಂಬಾ ಚಂದ ಇತ್ತು. ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದ್ಲು. ಅವಳ ನಗು ಮುಗ್ಧವಾಗಿತ್ತು. ಮಾತಾಡ್ತಾ ಇರುವಾಗ ಒಂದು ಕ್ಷಣ ಸೀರೆ ಸ್ವಲ್ಪ ಜಾರಿದಂತಾಯ್ತು. ತಕ್ಷಣ ಸರಿ ಮಾಡ್ಕೊಂಡಳು. ನನಗೆ ಸ್ವಲ್ಪ ಮುಜುಗರ ಆಯ್ತು. ಅಂತ ಸಂದರ್ಭದ ಮುನ್ಸೂಚನೆ ಆಗಿತ್ತು. ರಾತ್ರಿ ಊಟಕ್ಕೆ ಹೋಗೋಣ ಅಂದೆ. ಅವಳು ಅಣ್ಣ, ನೀವು ಹೋಗಿ ಬನ್ನಿ, ನಾನಿಲ್ಲಿ ರೆಸ್ಟ್ ಮಾಡ್ತೀನಿ ಅಂದಳು. ನಾನು ಊಟ ತರ್ಲಾ ಅಂತ ಕೇಳಿದಾಗ ಬೇಡ ಅಣ್ಣ ಅಂದಳು. ನಾನು ಒಬ್ಬನೇ ಊಟ ಮಾಡಿ ಬಂದೆ. ರೂಮಿಗೆ ಬಂದಾಗ ದೀಪಾ ಮಲಗಿದ್ಲು. ಲೈಟ್ ಆಫ್ ಮಾಡಿ ನಾನು ಮಲಗಿದೆ. ನಾಳೆ ಬೆಳಿಗ್ಗೆ ಅವಳನ್ನ ಡ್ರಾಪ್ ಮಾಡಬೇಕು ಅನ್ನೋದು ನೆನಪಿನಲ್ಲಿ ಇತ್ತು. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾದೆ. ದೀಪಾ ಇನ್ನೂ ಮಲಗಿದ್ಲು. ಅವಳನ್ನ ಎಬ್ಬಿಸೋದು ಬೇಡ ಅಂದುಕೊಂಡೆ. ಆದ್ರೆ ಕಾಲೇಜಿಗೆ ಲೇಟ್ ಆಗುತ್ತೆ ಅಲ್ವಾ? ನಿಧಾನವಾಗಿ ಅವಳನ್ನ ಕರೆದೆ. ದೀಪಾ, ಎದ್ದೇಳು, ಕಾಲೇಜಿಗೆ ಹೋಗೋದೇನಿಲ್ಲವಾ ಅಂದೆ. ಕಣ್ಣುಜ್ಜಿಕೊಂಡು ಎದ್ದಳು. ಓಹ್ ಸಾರಿ ಅಣ್ಣ, ತಡವಾಯ್ತು ಅಂದಳು. ತಕ್ಷಣ ಎದ್ದು ಕೂತ್ಕೊಂಡಳು. ಅವಳು ರಾತ್ರಿ ಹಾಕಿದ ಸೀರೆಯಲ್ಲೇ ಇದ್ದಳು. ಸೀರೆ ಸ್ವಲ್ಪ ಸುಕ್ಕುಗಟ್ಟಿದಂತಿತ್ತು. ಪರವಾಗಿಲ್ಲ, ಬೇಗ ರೆಡಿಯಾಗು, ನಾನು ಹೊರಗಡೆ ಕಾಯ್ತೀನಿ ಅಂದೆ. ಸ್ವಲ್ಪ ಹೊತ್ತಿನ ನಂತರ ರೆಡಿಯಾಗಿ ಬಂದಳು. ಅವಳು ಸೀರೆ ತುರ್ತು ಉಟ್ಟಿದ್ದರಿಂದಲೋ ಏನೋ ಬಟನ್ ಸರಿಯಾಗಿ ಹಾಕಿರಲಿಲ್ಲ. ಒಂದು ಬಟನ್ ಓಪನ್ ಆಗಿತ್ತು. ಹತ್ತಿರ ಬಂದು ಅಣ್ಣ, ಬಟನ್ ಹಾಕಿ ಕೊಡ್ತೀರಾ ಅಂದಳು. ನಾನು ಒಂದು ಕ್ಷಣ ತಬ್ಬಿಬ್ಬಾದೆ. ಇಷ್ಟು ಹತ್ತಿರ ಬಂದು ಕೇಳಿದ್ದು ಸ್ವಲ್ಪ ವಿಚಿತ್ರ, ಆದರೂ ಗೆಳೆಯನ ತಂಗಿ ಅಲ್ವಾ ಅಂದುಕೊಂಡೆ. ಹತ್ತಿರ ಹೋದೆ. ಅವಳು ಬೆನ್ನು ತಿರುಗಿಸಿ ನಿಂತುಕೊಂಡಳು. ಅವಳ ತೆಳುವಾದ ಬೆನ್ನು ನನ್ನ ಕಣ್ಣು ಸೆಳೆದಿತು. ಸೀರೆಯ ಬಟ್ಟೆ ನಯವಾಗಿತ್ತು. ನಿಧಾನವಾಗಿ ಓಪನ್ ಬಟನ್ ತೂತಿಗೆ ಹಾಕೋಕೆ ಪ್ರಯತ್ನ ಮಾಡಿದೆ. ಕೈ ನಡುಗುತ್ತಿತ್ತು. ಅವಳ ಬೆನ್ನಿಗೆ ನನ್ನ ಬೆರಳು ತಾಗಿತು. ಅವಳು ಒಂದು ಕ್ಷಣ ನಿಶ್ಚಲವಾಗಿ ನಿಂತಳು. ನನಗೂ ಸ್ವಲ್ಪ ಮುಜುಗರ ಆಯ್ತು. ಬೇಗ ಬಟನ್ ಹಾಕಿ ಮುಗಿಸಿದೆ. ಆಯ್ತು ದೀಪಾ ಅಂದೆ. ಅವಳು ತಿರುಗಿ ನಿಂತು ಮುಗುಳುನಗೆ ಬೀರಿದಳು. ಆ ನಗು ನನ್ನ ಮನಸ್ಸಿನಲ್ಲಿ ಸಂಚಲನ ಮೂಡಿಸಿತು. ಅವಳ ಕಣ್ಣಲ್ಲಿ ಅರ್ಥವಿಲ್ಲದ ಮಿಂಚು ಕಾಣಿಸಿತು. ನನಗೆ ಅರ್ಥ ಆಗ್ಲಿಲ್ಲ. ಇಬ್ಬರೂ ಬೈಕ್ನಲ್ಲಿ ಕಾಲೇಜಿಗೆ ಹೊರಟೆವು. ದಾರಿಯಲ್ಲಿ ದೀಪಾ ಏನೋ ಮಾತಾಡ್ತಾ ಇದ್ಲು. ಆದರೆ ನನ್ನ ಗಮನ ಪೂರ್ತಿ ಅವಳ ಮೇಲಿತ್ತು. ಕೂದಲು ಗಾಳಿಗೆ ಹಾರಾಡ್ತಾ ಇತ್ತು. ಸೀರೆಯ ಸೆರಗು ನನ್ನ ಕೈಗೆ ತಾಗುತ್ತಿತ್ತು. ಆ ಸ್ಪರ್ಶ ನನಗೆ ವಿಶಿಷ್ಟ ಖುಷಿ ಕೊಡ್ತವಿತ್ತು. ಕಾಲೇಜು ಹತ್ತಿರ ಬಂದಾಗ ಥ್ಯಾಂಕ್ಸ್ ಅಣ್ಣ ಅಂತ ದೀಪಾ ಇಳಿದು ಹೋದಳು. ನಾನು ಅವಳನ್ನೇ ನೋಡ್ತಾ ನಿಂತೆ. ದೀಪಾ ಕಾಲೇಜಿಗೆ ಹೋದ ಮೇಲೂ ಅವಳ ನೆನಪು ನನ್ನನ್ನ ಕಾಡ್ತಾ ಇತ್ತು. ಅವಳು ಬಟನ್ ಹಾಕೋಕೆ ಕೇಳಿದಾಗ ಮುಖದಲ್ಲಿದ್ದ ಮುಗ್ಧತೆ ಮತ್ತೆ ಕಣ್ಣಲ್ಲಿದ್ದ ಆ ವಿಚಿತ್ರ ಮಿಂಚು ನೆನಪಾಗ್ತಾ ಇತ್ತು. ನನಗೆ ಗೊತ್ತಿಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ. ಅವಳು ನನ್ನ ಗೆಳೆಯನ ತಂಗಿ ಅಷ್ಟೇ. ಆದರೆ ನನ್ನ ಮನಸ್ಸು ಅವಳ ಕಡೆಗೆ ವಾಲುತ್ತಾ ಇತ್ತು. ಬೇರೇನೋ ಭಾವನೆ ಬೆಳೆದಿತ್ತು. ಮಧ್ಯಾಹ್ನ ಕಿರಣ್ ಕಾಲ್ ಮಾಡಿದ. ಮಚ್ಚಾ, ದೀಪಾ ನಿನ್ನ ರೂಮಲ್ಲೇ ಇದ್ದಾಳ ಅಂತ ಕೇಳಿದ.
ನಾನು ಹೌದು, ಡ್ರಾಪ್ ಮಾಡ್ದೆ ಅಂದೆ. ಅವನು ಒಂದು ಫೈಲ್ ಬೇಕಂತೆ ಅಂದ. ನಾಳೆ ತಗೊಂಡು ಹೋಗ್ತೀನಿ ಅಂದ್ಲು. ನೀನು ಇದ್ರೆ ಕೊಟ್ಟು ಕಳಿಸ್ತೀಯಾ ಅಂತ ಕೇಳಿದ. ನಾನು ಖಂಡಿತ ಕಿರಣ್, ಅವಳು ಯಾವಾಗ ಬರ್ತಾಳೆ ಹೇಳು ಅಂದೆ. ನಿರೀಕ್ಷೆ ಹುಟ್ಟಿತು. ಸಂಜೆ ದೀಪ ಮತ್ತೆ ನನ್ನ ರೂಮಿಗೆ ಬಂದಳು. ಈ ಬಾರಿ ಬೇರೆ ಚೂಡಿದಾರ್ ಹಾಕಿದ್ಲು. ಆದರೂ ಮುಖದಲ್ಲಿ ಅದೇ ಮುಗ್ಧತೆ. ಅಣ್ಣ, ಆ ಫೈಲ್ ಇದ್ಯಾ ಅಂತ ಕೇಳಿದಳು. ನಗು ಮಿಂಚಿತು. ನಾನು ಫೈಲ್ ಕೊಟ್ಟೆ. ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಹೊರಡೋಕೆ ನಿಂತಳು. ಬಾಗಿಲು ಹತ್ತಿರ ನಿಂತು ನನ್ನ ಕಡೆ ಒಂದು ಕ್ಷಣ ತಿರುಗಿ ನೋಡಿದಳು. ಕಣ್ಣಲ್ಲಿ ನಾಚಿಕೆಯ ಭಾವನೆ ಮಿಂಚಿತು. ಅವಳು ಹೋದ ಮೇಲೆ ಒಂಟಿತನ ಕಾಡ್ತಿತ್ತು. ಅವಳು ಇದ್ದಾಗ ರೂಮಿಗೆ ಒಂದು ಕಳೆ ಇದ್ದಂತಾಯ್ತು. ಅವಳ ಮಾತು, ನಗು, ನೋಟ ಎಲ್ಲವೂ ಮನಸ್ಸನ್ನ ಆವರಿಸಿಕೊಂಡಿತ್ತು. ನೆನಪು ಕಿರಿದಿಲ್ಲ. ರಾತ್ರಿ ಊಟ ಮಾಡುವಾಗಲೂ ನನ್ನ ಗಮನ ಅವಳ ಮೇಲೆಯೇ ಇತ್ತು. ದೂರದಲ್ಲಿ ಫ್ರೆಂಡ್ಸ್ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ನನ್ನ ಹೃದಯ ಬಡಿತ ಜೋರಾಗ್ತಾ ಇತ್ತು. ತಾಳ್ಮೆ ತಪ್ಪುತ್ತಿತ್ತು. ಮಾರನೇ ದಿನ ಕಿರಣ್ ಬಂದು ದೀಪಾನ ಕರ್ಕೊಂಡು ಹೋದ. ಹೋಗುವಾಗ ಅವಳು ನನ್ನ ಕಡೆ ಕಣ್ಣು ಮಿಟುಕಿಸಿದ ಹಾಗಾಯ್ತು. ಅದು ನಿಜ ಅನಿಸ್ತು. ಆದರೆ ಆ ಕ್ಷಣ ಹೊಸ ಆಸೆ ಹುಟ್ಟಿತು. ನನಗೆ ದೀಪ ಬಗ್ಗೆ ಏನೋ ಸ್ಪೆಷಲ್ ಫೀಲಿಂಗ್ ಇದೆ ಅನ್ನಿಸ್ತು. ಆದರೆ ಅವಳು ನನ್ನ ಗೆಳೆಯನ ತಂಗಿ ಅನ್ನೋದು ನೆನಪಾಗಿ ಹಿಂದಕ್ಕೆ ಎಳೆದಂತಾಯ್ತು. ಮನಸ್ಸು ದ್ವಂದ್ವದಲ್ಲಿ ಮುಳುಗಿತ್ತು. ದೀಪ ಹೋದ ಮೇಲೆ ಕೆಲವು ದಿನಗಳು ಕಳೆದು ಹೋದವು. ನಾನು ನನ್ನ ರೂಟೀನ್ ಲೈಫ್ಗೆ ವಾಪಸ್ ಆಗಿದ್ದೆ. ಆದರೆ ಎಲ್ಲಿ ಒಬ್ಬೆ ಅವಳ ನೆನಪು ಮಾತ್ರ ಹಾಗೆ ಉಳಿದಿತ್ತು. ಒಂದು ದಿನ ಕಿರಣ್ ಬಂದು, ಮಚ್ಚಾ, ನಾಳೆ ದೀಪ ಬರ್ತಾ ಇದ್ದಾಳೆ ನಿನ್ನ ರೂಮಿಗೆ. ನನ್ನ ಹತ್ರ ಟೈಮ್ ಇರಲ್ಲ, ಅವಳಿಗೆ ಫೀಸ್ ಕಟ್ಟೋಕೆ ನಿನ್ನ ಹತ್ರ ಬರ್ತಾಳೆ ಅಂದ. ಅವಳು ಬರ್ತಾ ಇದ್ದಾಳೆ ಅಂದಾಗ ಖುಷಿ ಆಯ್ತು. ನಾನು ಕಾಯ್ತಾ ಇದ್ದೆ. ಮಾರನೇ ದಿನ ಮಧ್ಯಾಹ್ನ ದೀಪ ನನ್ನ ರೂಮಿಗೆ ಬಂದಳು. ಅವಳು ಪಿಂಕ್ ಚೂಡಿದಾರ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು. ಅವಳು ಒಳಗೆ ಬಂದು, ಅಣ್ಣ, ಇದನ್ನ ಕಾಲೇಜಲ್ಲಿ ಕಟ್ಟಿ ಬರ್ತೀರಾ ಅಂತ ಕೇಳಿದಳು. ದುಡ್ಡು ಮತ್ತು ರಸೀದಿ ಕೊಟ್ಟಳು. ಅವಳ ಮಾತುಗಳಲ್ಲಿ ಆತ್ಮೀಯತೆ ಇತ್ತು. ನಗು ವಿಶಿಷ್ಟವಾಗಿತ್ತು. ನಾನು ಖಂಡಿತ ದೀಪ, ಕಟ್ಟಿ ಬರ್ತೀನಿ ಅಂದೆ. ಅವಳು ಇನ್ನಷ್ಟು ಹೊತ್ತು ನನ್ನ ಹತ್ತಿರ ಕೂತ್ಕೊಂಡಳು. ಅವಳ ಮಾತುಗಳಲ್ಲಿ ಹಿತವಾಗಿದ್ದದು. ಅವಳ ಕಣ್ಣು ನನ್ನ ಕಣ್ಣೇ ನೋಡುತ್ತಿತ್ತು. ಅವಳು ಹತ್ತಿರ ಸರಿದು ಕೂತ್ಕೊಂಡಳು. ಉಸಿರಾಟ ನನ್ನ ಕೆನ್ನೆಗೆ ತಾಗ್ತಾ ಇತ್ತು. ಆ ಸ್ಪರ್ಶ ವಿಚಿತ್ರವಾದ ರೋಮಾಂಚನ ಉಂಟು ಮಾಡ್ತಾ. ನಾನು ಕಣ್ಣು ಮುಚ್ಚಿಕೊಂಡೆ. ಅವಳು ಬಗ್ಗೆ ನನ್ನ ಕಿವಿಯಲ್ಲಿ, ಅಣ್ಣ, ನಿಮ್ಮ ಕಣ್ಣುಗಳು ಚೆನ್ನಾಗಿವೆ ಅಂದಳು. ಆ ಮಾತು ನನ್ನ ದೇಹವನ್ನೇ ಬೆಚ್ಚಗೆ ಮಾಡಿತು. ಅವಳ ಕಣ್ಣು ತುಂಟತನದಿಂದ ಕಂಗೊಳಿಸುತ್ತಿತ್ತು. ನಾನು ಏನು ಹೇಳಲು ಸಾಧ್ಯವಾಗಲಿಲ್ಲ. ಗಂಟಲು ಕಟ್ಟಿಕೊಂಡಿತು. ನಾವು ಮೌನದಲ್ಲಿ ಕುಳಿತಿದ್ದೆವು. ಕಣ್ಣುಗಳಿಂದ ಮಾತ್ರ ಸಂವಹನ ನಡೆಯುತ್ತಿತ್ತು. ಉಸಿರಾಟ ಬಿಸಿ, ಬದಲಾದ ವಾತಾವರಣ. ಅವಳು ನಿಧಾನವಾಗಿ ತನ್ನ ಕೈ ನನ್ನ ಕೈ ಮೇಲೆ ಇಟ್ಟಳು. ಆ ಸ್ಪರ್ಶ ವಿದ್ಯುತ್ ಸ್ಪರ್ಶದಂತಿತ್ತು. ನಾನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳ ತಲೆ ನನ್ನ ಹೆಗಲಿಗೆ ತಾಗಿತು. ಆ ಕ್ಷಣ ಪ್ರಪಂಚವೇ ನಿಂತು ಹೋದಂತಾಯ್ತು. ನಾವು ಇಬ್ಬರೇ ಇದ್ದೆವು. ಹಾಸ್ಟೆಲ್ ರೂಮಲ್ಲಿ ಆತುರದಿಂದ ಒಬ್ಬರಿಗೊಬ್ಬರನ್ನು ಬಯಸುತ್ತಿರುವ ಹೃದಯಗಳು. ಮೌನದಲ್ಲಿ ಹಾಡಿದ ಸಂಗೀತ. ನಾನು ಅವಳ ಮುಖ ತಿರುಗಿಸಿದೆ. ಕಣ್ಣಲ್ಲಿ ಆಳವಾದ ಕಾತರ. ತುಟಿಗಳು ಕಂಪಿಸುತ್ತಿದ್ದವು. ನನ್ನ ತುಟಿಗಳು ಆಕೆಯ ತುಟಿಗಳ ಕಡೆ ಸೆಳೆಯಲ್ಪಟ್ಟವು. ಮುತ್ತು ಮೌನದ ಮಾತಾಗಿ ಬದಲಾಯಿತು. ಅದು ಕೇವಲ ತುಟಿಗಳ ಸ್ಪರ್ಶವಲ್ಲ, ಎರಡು ಹೃದಯಗಳ ಮಿಲನ. ಒಂದು ಕ್ಷಣದ ಭಾವನೆ. ಎಲ್ಲವನ್ನೂ ಮರೆತು ಆ ಕ್ಷಣದಲ್ಲಿ ಮುಳುಗಿದ ಕ್ಷಣ. ಪ್ರಪಂಚವೇ ತಾತ್ಕಾಲಿಕವಾಗಿ ನಿಂತದ್ದು. ಮುತ್ತು ಮುಗಿದ ಮೇಲೆ ಅವಳು ತಲೆ ತಗ್ಗಿಸಿದಳು. ನಾಚಿಕೆಯಿಂದ ಕೆಂಪಾಗಿದ್ದಳು. ನಾನು ಅವಳ ಕೆನ್ನೆ ಸ್ಪರ್ಶಿಸಿದೆ. ಬೆರಳುಗಳು ರೇಷ್ಮೆಯಂತೆ ಚಲಿಸಿದವು. ಅವಳು ಕಣ್ಣು ಮುಚ್ಚಿಕೊಂಡಳು. ಅವಳ ಮುಚ್ಚಿದ ಕಣ್ಣುಗಳು ಹೇಳುತ್ತಿದ್ದವು, ಅವಳಲ್ಲಿಯೂ ಅದೇ ಭಾವನೆ ಇದೆ. ನಾನು ಅವಳ ಕೈ ಹಿಡಿದುಕೊಂಡೆ. ಅವಳು ತಲೆ ನನ್ನ ಹೆಗಲ ಮೇಲೆ ಇಟ್ಟಳು. ಮೌನದಲ್ಲಿ ಮಾತುಗಳಾಟ. ಆ ದಿನ ಕಾಲೇಜು ಫೀಸ್ ಕಟ್ಟಲು ಹೋಗಲಿಲ್ಲ. ಅವಳು ನನ್ನ ಪಕ್ಕದಲ್ಲೇ ಕುಳಿತು ನನ್ನ ಕೈ ಹಿಡಿದುಕೊಂಡು ಸುಮ್ಮನೆ ನನ್ನ ಬಳಿ ಇತ್ತು. ಆ ಮೌನ ದಾರ್ಶನಿಕ. ಅವಳು ಆ ದಿನ ಕೇವಲ ಗೆಳೆಯನ ತಂಗಿಯಾಗಿರಲಿಲ್ಲ. ಅವಳು ನನ್ನ ಹೃದಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಳು. ಒಂದು ಬಟನ್ ಹಾಕುವ ನೆಪದಲ್ಲಿ ಆರಂಭವಾದ ಆಕರ್ಷಣೆ ಹೊಸ ದಿಕ್ಕು ತೊಳೆದಿತು. ಸಂಬಂಧಗಳಿಗೆ ಹೆಸರಿಡಲು ಸಾಧ್ಯವಿಲ್ಲ. ಕೆಲವು ಅನುಭವಗಳು ಅನುಭವಗಳಾಗಿ ಉಳಿಯುತ್ತವೆ. ಅವು ಸಿಹಿಯಾದ ನೆನಪಾಗಿ ಜೀವನದ ಮೋಡಮುಖಾದ ಬೆಳಗಿನ ಜಾವದಲ್ಲಿ ಮತ್ತೆ ನೆನಪಾಗುತ್ತವೆ. ಅಳಿಸಲಾಗದು.
ಈ ಕತೆ ನಿಮಗೆ ಇಷ್ಟವಾಯಿತೆ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.